ನಂಗೆ ಇವತ್ತಿಂದ ಕಲಿಬೇಕು ಹೌ ಟು ಡೂ ಎ ಪರ್ಫೆಕ್ಟ್ ಹ್ಯಾಂಡ್ ಸ್ಟ್ಯಾಂಡ್. ಆದರೆ ಈಗ ನಾನು ಟೋಟಲಿ ಬಿಗಿನರ್. ಇಲ್ಲೆಲ್ಲಿ ಯಾರು ನಾನು ಬೀಳ್ತೇನೆ ಅಂತ ಆದ್ರೆ ಸಿಂಪಲ್ ಆಗಿ ಈಗ ರೊಟೇಟ್ ಆದ್ರೆ ಆಯ್ತು. ಸ್ವಲ್ಪ ಹೊತ್ತು ಮಾಡಿ ಆದ್ಮೇಲೆ ಗೊತ್ತಾಯ್ತು ಇದು ಈಸಿ ಇಲ್ಲ. ಆ್ಯಂಡ್ ಸೆಕೆಂಡ್, ಹೀಗೆ ಕಲ್ತ್ರೆ ನನಗೆ ಕಲ್ತಾಗ್ಲಿಕ್ಕಿಲ್ಲ. ಸೊ ಈಗ ಪರ್ಫೆಕ್ಟ್ ಟ್ರಿಕ್ ತಿಳಿದುಕೊಂಡು ಪ್ರಾಕ್ಟೀಸ್ ಮಾಡುವ. ಓಕೆ, ನಾನೀಗ ಸ್ವಲ್ಪ ಹ್ಯಾಂಡ್ ಸ್ಟ್ಯಾಂಡ್ ಟೆಕ್ನಿಕ್ಸ್ ರಿಸರ್ಚ್ ಮಾಡ್ತಾ ಇದ್ದೆ. ಅಂಡ್ ಸ್ವಲ್ಪ ಎಕ್ಸಸೈಸ್ ಉಂಟು, ಅದು ಆಕ್ಚುಲಿ ಹ್ಯಾಂಡ್ ಸ್ಟ್ಯಾಂಡ್ ಕಲಿಯುವುದನ್ನು ಸುಲಭ ಮಾಡ್ತದೆ. ಮೊದಲು ರಿಸ್ಟ್, ಬಿಕಾಸ್ ತಮ್ಮ ಫುಲ್ ಬಾಡಿ ವೇಟ್ ಇದರ ಮೇಲೆ ಇರ್ತದೆ. ಸೊ ಅದಕ್ಕೆ ಕೈಯನ್ನು ಹೀಗೆ ರೊಟೇಟ್ ಮಾಡಿ ಹಿಂದೆ ಮುಂದೆ ಮೂವ್ ಮಾಡಬೇಕು. ನಂತರ ಈ ರೀತಿ ಟ್ವಿಸ್ಟ್ ಮಾಡಿ ಮಾಡ್ಲಿಕ್ಕಾದ್ರೆ ಮಾಡಬೇಕು. ಅಂಡ್ ಈ ರೀತಿ ರೊಟೇಟ್ ಮಾಡಿ ಮಾಡ್ಲಿಕ್ಕಾದ್ರೆ ನಿಮ್ಮ ರಿಸ್ಟ್ ಒಳ್ಳೆ ಕಂಡೀಷನ್ ಅಲ್ಲಿ ಉಂಟು ಅಂತ. ಸೆಕೆಂಡ್, ನಿಮ್ಮ ಶೋಲ್ಡರ್, ಅದಕ್ಕೆ ಕಾಲನ್ನು ಹೀಗಿಟ್ಟು 90 ಡಿಗ್ರಿಯಲ್ಲಿ ಪುಷ್ ಅಪ್ ಹೊಡಿಬೇಕು. ಜೊತೆಗೆ ಈ ಫ್ರಾಕ್ ಸ್ಟ್ಯಾಂಡ್. ಓಕೆ, ಲಾಸ್ಟ್ ಕೋರ್ ಸ್ಟ್ರೆಂತ್, ಅದಕ್ಕೆ ಕೆಳಭಾಗದ ಬೆನ್ನನ್ನು ನೆಲಕ್ಕೆ ಮುಟ್ಟಿಸಿ ಈ ಪೊಸಿಷನ್ ಅನ್ನು ಹೋಲ್ಡ್ ಮಾಡಬೇಕು. ಅಂಡ್ ಆಲ್ಸೋ ವಾಲ್ ಹ್ಯಾಂಡ್ ಸ್ಟ್ಯಾಂಡ್, ಇದು ಕೂಡ ಇಂಪಾರ್ಟೆಂಟ್, ಬಟ್ ನಾನು ವಿಡಿಯೋ ಮಾಡಲಿಲ್ಲ. ಜೊತೆಗೆ ಇವತ್ತಿನ ನನ್ನ ಹ್ಯಾಂಡ್ ಸ್ಟ್ಯಾಂಡ್ ಪ್ರೋಗ್ರೆಷನ್ ನೋಡ್ತಾ ಇದ್ರೆ ಇದನ್ನು ಕಲೀಲಿಕ್ಕೆ ಮೇ ಬಿ ನಂಗೆ ಇನ್ನೂ ಸಹ ತುಂಬಾ ದಿನ ಬೇಕು. ಓಕೆ, ಡೇ 2 ಇಲ್ಲಿ ಫಸ್ಟ್ ವಾರ್ಮ್ ಅಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದ್ರೆ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ನಾನು ಐ ಆಕ್ಚುಲಿ ಗಾಟ್ ಹರ್ಟ್. ಸೊ ಸ್ವಲ್ಪ ರೆಸ್ಟ್ ತಗೊಳ್ಳುವ ಅಂತ ಅನ್ಕೊಂಡೆ. ತುಂಬ ಕೆಳಗಿಂದ ಹೋಗ್ತಾ ಉಂಟು, ಕ್ಯಾಮರಲ್ಲಿ ಗೊತ್ತಿಲ್ಲ ನಂಗೆ, ದೊಡ್ಡದಾಗಿ ಕಾಣ್ತಾ ಉಂಟು. ಡೇ 6 ಲಾಸ್ಟ್ 3 ದಿನದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ, ಆದರೆ ಲೈಟ್ ಆಗಿ. ಬಟ್ ಮೊದಲಿಗಿಂತ ನಾನೀಗ ಎಷ್ಟು ಇಂಪ್ರೂವ್ ಕೂಡ ಆಗಿದ್ದೇನೆ. ಸೊ ಈಗ ನಾನು ಮಿನಿಮಮ್ 5 to 6 ಸೆಕೆಂಡ್ ಅಂತೂ ಹೋಲ್ಡ್ ಮಾಡ್ತೇನೆ. ಇನ್ನೊಂದು, ಹ್ಯಾಂಡ್ ಸ್ಟ್ಯಾಂಡ್ ಮಾಡುವ ಮೊದಲು ನಾನು ವಾರ್ಮ್ ಅಪ್ ಮತ್ತೆ ಮೊನ್ನೆ ಹೇಳಿದ ಎಲ್ಲ ಎಕ್ಸಸೈಸ್ ಮಾಡಿದ್ದೇನೆ. ಸೊ ಬೇಸಿಕಲಿ ಅದೇ ನನ್ನ ಟೈಮಿಂಗ್ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು. ಅಂಡ್ ಇಲ್ಲಿ ಕೆಲವು ಟೆಕ್ನಿಕ್ ಗಳನ್ನು ನಾನು ಅಬ್ಸರ್ವ್ ಮಾಡಿದೆ. ಫಸ್ಟ್, ನಮ್ಮ ಫುಲ್ ಅಂಗೈಯನ್ನು ಯೂಸ್ ಮಾಡ್ಕೊಳ್ಳೋದು, ಇದರಿಂದ ನಮ್ಮ ಬಾಡಿಯನ್ನು ನಮಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೆಕೆಂಡ್, ನಮ್ಮ ಕೋರ್ ಅನ್ನು ಸ್ಕ್ವೀಸ್ ಮಾಡಿ ಅಂದ್ರೆ ಒಳಗೆಗೆ ಮಾಡಿ ಹಿಡ್ಕೊಳ್ಳೋದು, ಬಿಕಾಸ್ ಕೋರ್ ನಮ್ಮ ಹ್ಯಾಂಡ್ ಸ್ಟ್ಯಾಂಡ್ ಅನ್ನು ಸ್ಟೇಬಲ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಫೈನಲಿ ಆಗಿ ನಾವು ನಮ್ಮ ಕಾಲನ್ನು ಹೀಗೆ ಎಸಿಬಾರ್ದು, ಒಂದೇ ರೀತಿ ಸ್ಟ್ರೈಟ್ ಆಗಿ ಹಿಡ್ಕೊಳ್ಬೇಕು. ವಿಟಮಿನ್ ಡಿ 8:15 ಅಷ್ಟೇ, 8:20 ಅಷ್ಟೇ. ಈಗ ನಂದು 8 to 10 ಸೆಕೆಂಡ್ ಈಸಿಯಲ್ಲಿ ಆಗ್ತದೆ, ಬಟ್ ಇದನ್ನು ಬೇಗ ನಾನು ಜಾಸ್ತಿ ಮಾಡ್ತೇನೆ. ಇವತ್ತು ಬೆಳಿಗ್ಗೆ ಮಾಡಿದ ಹ್ಯಾಂಡ್ ಸ್ಟ್ಯಾಂಡ್ ಸರಿ ಇತ್ತು ಅಂತ ಅಂದ್ಕೊಂಡಿದ್ದೆ, ಆದರೆ ಇರಲಿಲ್ಲ. ಅದಕ್ಕೆ 2 ರೀಸನ್ ಕೊಡ್ತೇನೆ. ಫಸ್ಟ್, ಇದು ನನ್ನ ಕೈ ಆ್ಯಕ್ಚುಲಿ ಹೀಗೆ ಇತ್ತು, ಆದರೆ ಆ್ಯಕ್ಚುಲಿ ಹೀಗೆ ಇರಬೇಕು. ಸೊ ವಿಡಿಯೋ ಹಾಕಿರ್ತೇನೆ, ಅದರಲ್ಲಿ ನೋಡ್ಬೋದು ನನ್ನ ಕೈ ಫಸ್ಟಿಗೆ ಬೆಂಡ್ ಆಗಿತ್ತು, ಆದರೆ ಈಗ ಇಲ್ಲಿ ಮಾಡಿದಾಗ ವಾಪಸ್ ನಾನು ಟ್ರೈ ಮಾಡಿದೆ ಸ್ಟ್ರೈಟಾಗಿ, ಆಗ ಪರ್ಫೆಕ್ಟಾಗಿ ನಾನು ಹೀಗೆ ಮಾಡಿದ್ದೆ. ಆ್ಯಂಡ್ ಸೆಕೆಂಡ್ ರೀಸನ್ ನನ್ನ ಕೋರ್, ಬಿಕಾಸ್ ನಾನು ಆಗ ವಿಡಿಯೋದಲ್ಲಿ ನೋಡ್ತಿರ್ಬೋದು ನಾನು ಬ್ಯಾಲೆನ್ಸ್ ಸರಿ ಮಾಡ್ತಾ ಇರಲಿಲ್ಲ, ನನ್ನ ಕಾಲು ಆಗಾಗ ಹೀಗೆ ಸ್ವಲ್ಪ ಆಡ್ತಾ ಇತ್ತು. ಸೊ ಅದಕ್ಕೆ ಈಗ ಸ್ವಲ್ಪ ಕೋರ್ ಸ್ಟ್ರೆಂತನ್ನು ಕೂಡ ಇಂಪ್ರೂವ್ ಮಾಡಬೇಕು, ಅದಕ್ಕೆ ಎಕ್ಸಸೈಸ್ ಮಾಡಬೇಕಾಗ್ತದೆ. ಆಲ್ಮೋಸ್ಟ್ ಕಲ್ತಿದ್ದೆ, ಬಟ್ ಇನ್ನೂ ಸಹ ಪರ್ಫೆಕ್ಟಾಗಿ ಕಲ್ತು ಹಾಕಬೇಕಂತ ನನಗೆ ಇದನ್ನು ಇಷ್ಟಿತ್ತು. ಸೊ ಅದಕ್ಕೆ ನಾನು ಇನ್ನೂ ಸಹ ಪ್ರಾಕ್ಟೀಸ್ ಮಾಡಿ ಮತ್ತೆ ಹಾಕ್ತೇನೆ, ಗೊತ್ತಿಲ್ಲ ಎಷ್ಟು ದಿನ ಆಗ್ತದೆ ಅಂತ. ನ್ಯೂ ಡೇ ನ್ಯೂ ಬಿಗಿನಿಂಗ್. ಮೊನ್ನೆ ಮಾಡಿದ ತಪ್ಪನ್ನು ತಿದ್ದುಕೊಂಡು ಇವತ್ತು ನಾನು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಡೆಫಿನೆಟ್ಲಿ ಇದನ್ನು ನಾನು ಇನ್ನೂ ಸಹ ಬೆಟರ್ ಆಗಿ ಮಾಡಬಲ್ಲೆ. ಜಾಸ್ತಿ ಆಯಿತು, ಲೆಟ್ಸ್ ಸ್ಟಾರ್ಟ್. ಸೊ ಐ ಸ್ಟಾರ್ಟೆಡ್. ಆ್ಯಂಡ್ ಈಗ ನನಗೆ ಬೇಗ ಒಳ್ಳೆ ರಿಸಲ್ಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗದ್ದು ಆಲ್ಮೋಸ್ಟ್ ಸರಿ ಇತ್ತು. ಸೊ ನಾನೀಗ ಪಾಸಿಟಿವ್ ಮೈಂಡ್ನಿಂದ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಪ್ರತಿ ಸಲ 5 to 6 ಸೆಕೆಂಡ್ ಈಸಿಯಲ್ಲಿ ಕ್ರಾಸ್ ಆಗ್ತಾ ಇದ್ದೆ.
ಪ್ರಾಕ್ಟೀಸ್ ಮಾಡ್ತಾ ನನ್ನ ಟೆಕ್ನಿಕ್ ಮೊದ್ಲಿಗಿಂತ ಎಷ್ಟು ಇಂಪ್ರೂವ್ ಆಯ್ತು. ಮೋರ್ ಇವನ್ ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕಂತ ನಾನೇ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಆದ್ರೂ ಈಗ ನಾನು 6-7 ಸೆಕೆಂಡ್ ಮಾತ್ರ ಮಾಡ್ತೇನೆ, ಬಟ್ ನನ್ನ ಟಾರ್ಗೆಟ್ 10 ಸೆಕೆಂಡ್. ಆದರೆ ನನ್ನಿಂದೊಂದು ತಪ್ಪಾಯ್ತು, ಅದು ಈಗ ನೀವು ನೋಡ್ತಿರುದೆ ಟೈಮ್ ಲ್ಯಾಪ್ಸ್. ಎಸ್, ಇದನ್ನು ನಾನು ವಿಡಿಯೋ ಅಂತ ಇಟ್ಟೋಗಿದ್ದೆ, ಬಟ್ ಇದು ಟೈಮ್ ಲ್ಯಾಪ್ಸ್ ಅಲ್ಲಿ ಶೂಟ್ ಆಗಿದೆ. ಬಿಕಾಸ್ ಇದರಲ್ಲಿ ನಾನು ಆಲ್ಮೋಸ್ಟ್ 11 to 13 ಸೆಕೆಂಡ್ ಅಷ್ಟು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿದ್ದೆ, ಈಗ ನೋಡ್ತಿರ್ಬೋದು. ಆದ್ದರಿಂದ ಇದರಲ್ಲಿ ಟೈಮ್ ಗೊತ್ತಾಗುದಿಲ್ಲ, ಬಟ್ ನೋ ಪ್ರಾಬ್ಲಮ್, ಬಿಕಾಸ್ ಇದನ್ನೀಗ ಕಲ್ತಾಗಿದೆ. ಯಾವಾಗ ಬೇಕಾದ್ರೆ ಮಾಡ್ತೇನೆ ಅಂತ ನಂಗೆ ಅನಿಸ್ತದೆ. ಅಂಡ್ 2ನೇ ಪ್ರಯತ್ನದಲ್ಲೇ ಸೊ ಫೈನಲಿ ಡನ್. ಲಾಸ್ಟ್ 10 ಡೇಸಿಂದ ಟ್ರೈ ಮಾಡ್ತಿದ್ದೇನೆ. ವಿಡಿಯೋ ಹಾಕದೆ ಕೂಡ ತುಂಬ ದಿನ ಆಗಿತ್ತು, ಬಿಕಾಸ್ ಇದನ್ನೇ ಕಲಿತಿದ್ದೆ. ಸೊ ನೆಕ್ಸ್ಟ್ ವಿಡಿಯೋ ಬೇಗ ಬರ್ತದೆ. ಈಗ ಹ್ಯಾಂಡ್ ಸ್ಟ್ಯಾಂಡ್ ಆಯಿತು, ನೆಕ್ಸ್ಟ್ ಹ್ಯಾಂಡ್ ವಾಕ್ ಬರ್ತದೆ. ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸಿ ಯು, ಬಾಯ್.